ಇದೊಂದು ಲಾಲ್ಬಾಗಿನ ಪ್ರಮುಖ ಮತ್ತು ಆಕರ್ಷಣೀಯವಾದಂಥ ಸ್ಥಳ. ತಾವೆಲ್ಲರೂ ನೋಡ್ತಾ ಇದ್ದೀರಾ, ಈಗ ನಮ್ಮ ಮೈಸೂರಿನ ಮಹಾರಾಜರ ಕೊಡುಗೆ ಇನ್ನು ಎಷ್ಟು ಕೊಂಡಾಡಿದರೂ ಕೂಡ ಸಾಲದು. ಅವರು ಈ ನಾಡಿಗೆ ನೀಡಿರ್ತಕ್ಕಂಥ ಅಜರಾಮರವಾದಂಥ, ಅನನ್ಯವಾದಂಥ, ಅಮರವಾದಂಥ ಕೊಡುಗೆ ನಮ್ಮೆಲ್ಲರಿಗೂ ಕೂಡ ಒಂದು ನಾಡಿನ ಒಂದು ಬುನಾದಿಯನ್ನು ಹಾಕಿದಂಥ ಮಹಾರಾಜರ ಕೊಡುಗೆಯನ್ನು ನಾವು ಸದಾಕಾಲ ಸ್ಮರಿಸಬೇಕು. ಇಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ಚಾಮರಾಜ ಒಡೆಯರವರ ಒಂದು ಪ್ರತಿಮೆ. ಇದನ್ನು JH ಕೃಂಬಿಗಲ್ರವರು ಈ ಒಂದು ಲಾಲ್ಬಾಗಿನ ಕ್ಯೂರೇಟರ್ ಆಗಿದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮೈಸೂರಿನಿಂದ ಈ ಒಂದು ಪ್ರತಿಮೆಯನ್ನು ತಂದು ಅದಕ್ಕೆ ಬೇಕಾದಂಥ ಆಕರ್ಷಕವಾದಂಥ ಪೀಠ, ಒಂದು ಪೆಡಸ್ಟ್ರಿಯಲ್ನ ನಿರ್ಮಾಣ ಮಾಡಿ ಅದರ ಮೇಲೆ ನಿರ್ಮಿಸಿದ್ದಾರೆ. ಆ ಕಾಲಘಟ್ಟದಲ್ಲಿ ಚಾಮರಾಜ ಒಡೆಯರವರು ಈ ಒಂದು ನಾಡಿಗೆ ನೀಡಿದಂಥ ಅನನ್ಯ ಸೇವೆಗಳಿರ್ಬೋದು. ಅದಾದ ನಂತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೀಡಿದಂಥ ಸೇವೆಗಳು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ದ್ಯೋತಕವಾಗಿ ಈ ಒಂದು ಸಸ್ಯಶಾಸ್ತ್ರೀಯ ತೋಟ ಏನಿದೆ ಲಾಲ್ಬಾಗ್ನಲ್ಲಿ 1902 ಒಂದು ಕಾಲಾವಧಿಯ ನಂತರ ಈ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಒಂದು ವಿಶೇಷವಾದಂಥ ಆಕರ್ಷಕವಾದಂಥ ಒಂದು ವೃತ್ತವನ್ನು ನಿರ್ಮಾಣ ಮಾಡಿ ಇಂದು ಫಲಪುಷ್ಪ ಪ್ರದರ್ಶನದ ದ್ಯೋತಕವಾಗಿ ಗಂಗಾ ಸಾಮ್ರಾಜ್ಯ ವೈಭವ ಏನು ನಾವು ಜರುಗ್ತಾ ಇದೆ ಲಾಲ್ಬಾಗ್ನಲ್ಲಿ, ಆ ಒಂದು ಸಂದರ್ಭದಲ್ಲಿ ಈ ಹೂಗಳನ್ನು ನಾವು ಹಲವಾರು ಬಗೆಯ ವೈವಿಧ್ಯವಾದಂಥ ಹೂಗಳನ್ನು ಅಲಂಕರಿಸಿದ್ದೇವೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರತಿಮೆಯ ಒಂದು 360 ಡಿಗ್ರಿ ಪ್ರದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯ ಹೂಗಳನ್ನ ಬೆಳೆಸಲಾಗಿದೆ. ಹಲವಾರು ಹಸಿರು ನಮ್ಮ ಏನು ಒಂದು ಲಾನ್ ಅಂದರೆ ನಮ್ಮ ಹುಲ್ಲು ಹಾಸಿನ ಪ್ರದೇಶಗಳಿದೆ. ಇಲ್ಲಿಗೆ ಬರ್ತಕ್ಕಂಥ ಜನರು ಈ ಹೂವಿನ ಸಸ್ಯ ಶ್ಯಾಮಲೆಯ ನಡುವೆ ಒಂದು ಬಹಳಷ್ಟು ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಹೂಗಳ ಜೊತೆ ಮಿಂದೆ ಹೇಳ್ತಾ ಇದ್ದಾರೆ. ಬಹುಶಃ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಹೂವು ನೀನಲ್ಲೇ ಇರು, ಹೂವು ನೀನಲ್ಲೇ ಇರು, ಪರಿಮಳವ ಬೀರು, ದುಂಬಿಗಳು ಬರುವವು ತಾವಾಗಿ ಅಂತ. ಅಂದರೆ ಹೂವಿನ ಆಕರ್ಷಣೆ ಜನರನ್ನ ಕರೆಸಬೇಕಾದ್ರೆ ಆ್ಯಕ್ಚುಲಿ ಹೂವಿನ ಆಕರ್ಷಣೆ ಅದಿದ್ದಲ್ಲೇ ಇರುತ್ತೆ. ಆದರೆ ಈ ಒಂದು ಆಕರ್ಷಣೆಗೆ ಮಾರು ಹೋಗಿ ಲಕ್ಷಾಂತರ ಜನ ಇವತ್ತು ಈ ಹೂಗಳ ನಡುವೆ, ಹೂಗಳ ಬಳಿ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ವಾತಂತ್ರ್ಯ ದಿನದ ಸಂಭ್ರಮಣೆಯ ಜೊತೆಗೆ ಹೂಗಳ ಸಂಭ್ರಮ ಮತ್ತು ಗಂಗಾ ಕಾಲದ ಸಂಭ್ರಮವನ್ನು ಕೂಡ ಏಕಕಾಲದಲ್ಲಿ ಅನುಭವಿಸ್ತಕ್ಕಂಥ ವೇದಿಕೆಯನ್ನು ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರ್ವರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇಲಾಖೆಯ ಪರವಾಗಿ ವಿನಮ್ರ ಕೋರಿಕೆಯಾಗಿದೆ.